ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ನೋಡಿದ್ರು ಕೂಡ ಬೆಂಕಿ ಎದ್ದೇ ಸುದ್ದಿ ಬರ್ತಾ ಇದೆ ನಮಗೆ. ಕಾರ್ಗಿಚ್ಚು ನೋಡಿದ್ವಿ, ಕಾರ್ಗಳಿಗೆ ಬಿದ್ದಂತಹ ಬೆಂಕಿ ನೋಡಿದ್ವಿ. ಇದೀಗ ಕಾಡ್ಗಿಚ್ಚಿನ ಸರದಿ. ಯಾವ ಭಾಗದಲ್ಲಿ ಕೇಳಿದ್ರು ಕೂಡ ಬೆಂಕಿ 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 ಈ ನ್ಯೂಸೇ ಬರ್ತಾ ಇದೆ. ಕಳೆದ 3 ದಿನಗಳಿಂದ ಕೂಡ ಎಲ್ಲಿ ನೋಡಿದ್ರು ಬೆಂಕಿ ಎದ್ದೇ ಆರ್ಭಟ ಆಗಿಬಿಟ್ಟಿದೆ. ಬಂಡೀಪುರ, ಚಾಮುಂಡಿ ಬೆಟ್ಟದ ತಪ್ಪಲು ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಬೆಂಕಿಯ ಆರ್ಭಟ ನಡೀತಾ ಇದೆ. ನೆಲಮಂಗಲದ ಸಮೀಪದ ಕೊರಟಗೆರೆಯಲ್ಲಿಯೂ ಕೂಡ ನೀಲಗಿರಿ ತೋಪಿಗೆ ಬೆಂಕಿ ಬಿದ್ದಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಗಳೂರಿನ ಜ್ಞಾನ ಭಾರತಿ ಕ್ಯಾಂಪಸ್ನಲ್ಲಿಯೂ ಕೂಡ ಬೆಂಕಿ ಆವರಿಸಿಕೊಂಡಿದೆ. ಹಾಗಾಗಿ ನೀವು ಜ್ಞಾನ ಭಾರತಿ ಆದರೂ ಕೇಳಿ, ಚಿಕ್ಕಮಗಳೂರಾದರೂ ಕೇಳಿ, ಅಥವಾ ನೆಲಮಂಗಲ ಆದರೂ ನೋಡಿ, ಮೈಸೂರಿನ ಚಾಮುಂಡಿ ಬೆಟ್ಟ ಆದರೂ ನೋಡಿ, ಬಂಡೀಪುರ ಆದರೂ ನೋಡಿ, ಎಲ್ಲಿ ನೋಡಿದ್ರೂ ಕೂಡ ನಾವು ಬೆಂಕಿಯ ಆರ್ಭಟದ ಸುದ್ದಿಗಳನ್ನೇ ಕೇಳ್ತಾ ಇದ್ದೀವಿ. ಈಗಾಗಲೇ ಸಾವಿರಾರು ಎಕರೆಯ ಭೂಮಿ, ಈಗ ಅರಣ್ಯ ಭೂಮಿ ಸುಟ್ಟು ಹೋಗ್ತಾ ಇದೆ, ಅರಣ್ಯ ನಾಶ ಆಗಿದೆ. ನೋಡಬಹುದಾಗುತ್ತೆ ನೀವು ಜ್ಞಾನ ಭಾರತಿ ಕ್ಯಾಂಪಸ್ನಲ್ಲಿ, ಬೆಂಗಳೂರು ಸಾಕಷ್ಟು ಒಂದು ಅರಣ್ಯ ಪ್ರದೇಶ ಕೂಡ ಜ್ಞಾನ ಭಾರತಿ ಕ್ಯಾಂಪಸ್ನಲ್ಲಿ ಇದೆ. ಅಲ್ಲಿ ಬೆಂಕಿ ಬಿದ್ದು ಸಾಕಷ್ಟು ಹಾನಿಯಲ್ಲಾಗ್ತಾ ಇದೆ. ನೆಲಮಂಗಲದ ನೀಲಗಿರಿ ತೋಪಿನಲ್ಲಿ ಅಲ್ಲಿಯೂ ಕೂಡ ಬೆಂಕಿ ಬಿದ್ದಿದೆ. ಚಾಮುಂಡಿ ಬೆಟ್ಟದ ತಪ್ಪಲು ಅಲ್ಲಿಯೂ ಕೂಡ ನಾವು ನೋಡ್ತಾ ಇದ್ದೀವಿ ಬೆಂಕಿ ಬಿದ್ದು ಸಾಕಷ್ಟು ಪ್ರಮಾಣದ ಅರಣ್ಯ ನಾಶ ಆಗ್ತಾ ಇದೆ. ಯಾರಾದರೂ ಬೆಂಕಿ ಹಾಕ್ತಾ ಇದ್ದಾರಾ, ಅದೇ ಏನಾದರೂ ಕಾಡ್ಗಿಚ್ಚು ಅಂತ ಕರಿತೀವಲ್ಲ, ಆ ರೀತಿಯಲ್ಲಿ ಏನಾದರೂ ಆಗಿಬಿಟ್ಟಿದ್ಯಾ, ವಿ ಡೋಂಟ್ ನೋ. ಕಿಡಿಗೇಡಿಗಳು ಮಾಡಿದರೆ ಮಾತ್ರ ಇದು ಅಕ್ಷಮ್ಯ ಅಪರಾಧ ವೀಕ್ಷಕರೇ. ಕಾರಣ ಇಷ್ಟೇ, ಅರಣ್ಯವಿದ್ದರೆ ನಾವು, ನಮ್ಮಿಂದ ಅರಣ್ಯ ಅಲ್ಲ, ಅರಣ್ಯಕ್ಕೆ ನಾವು ಬೇಕಾಗಿದ್ದೀವೋ ಇಲ್ವೋ ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಆದರೆ ನಮಗಂತೂ ಅರಣ್ಯ ಬೇಕೇ ಬೇಕು. ನೀರನ್ನು ಹಿಡಿದಿಟ್ಕೊಳ್ಳುತ್ತೆ, ನಮಗೆ ಗಾಳಿ ಕೊಡುತ್ತೆ, ಒಳ್ಳೆ ಮಳೆ ಕೊಡುತ್ತೆ. ಆನಂತರದಲ್ಲಿ ಸಸ್ಯ ಪ್ರಭೇದಗಳು, ಔಷಧೀಯ ಸಸ್ಯ ಪ್ರಭೇದಗಳಿರ್ತವೆ. ಅಲ್ಲಿ ಕ್ರಿಮಿ ಕೀಟ ಕೂಡ ಇಂಪಾರ್ಟೆಂಟ್ ವೀಕ್ಷಕರೇ. ನಮಗೆ ಅರಣ್ಯದಲ್ಲಿ ಕ್ರಿಮಿ ಕೀಟಗಳಿದೆಯಲ್ಲ, ಅದು ಮನುಷ್ಯನ ಜೀವ ಸಂಕುಲಕ್ಕೆ ಅತ್ಯಂತ ಅವಶ್ಯಕವಾಗಿರತಕ್ಕಂಥ ಜೀವ ಸಂಕುಲ ಅದು. ಹಾಗಾಗಿ ಬೇರೆ ಬೇರೆ ಕಡೆ ನೋಡ್ತಾ ಬರ್ತಾ ಇದ್ರೆ ಎಲ್ಲ ಕಡೆಗಳಲ್ಲಿ ಬೆಂಕಿ ಬೀಳೋದನ್ನೇ ನೋಡ್ತಾ ಇದ್ದೀವಿ. ಸಾಧ್ಯವಾದಷ್ಟರ ಮಟ್ಟಿಗೆ ಬೆಂಕಿ ಆರಿಸುವ ಈ ಕಾರ್ಯದಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಬೇಕಾಗತ್ತೆ, ವಿನಃ ಬೆಂಕಿ ಹಾಕೋ ಕೆಲಸವನ್ನು ಯಾರು ಕೂಡ ಮಾಡಬಾರ್ದಾಗತ್ತೆ. ಬೆಂಗಳೂರು ಜ್ಞಾನ ಭಾರತಿ ಕ್ಯಾಂಪಸ್ನಲ್ಲಿ, ನೆಲಮಂಗಲ, ಚಾಮುಂಡಿ ಬೆಟ್ಟ, ಚಿಕ್ಕಮಗಳೂರು ಎಲ್ಲ ಕಡೆಯಲ್ಲಿಯೂ ಕೂಡ ಜೋರಾದ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬಂಡೀಪುರ ಬೆಂಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ಸರ್ಕಾರ ಬೆಂಕಿ ಆರಿಸಲಿಕ್ಕೆ ಏರ್ಫೋರ್ಸ್ ನೆರವನ್ನ ಪಡೆದಿದ್ದು, ಸೇನಾ ಹೆಲಿಕಾಪ್ಟರ್ ಮೊದಲು ಹಾನಿಗೊಳಗಾಗಿರುವ ಅರಣ್ಯ ಪ್ರದೇಶದಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ಮಾಡುತ್ತೆ. ಬಂಡೀಪುರಕ್ಕೆ ಹೊಂದಿಕೊಂಡಂತಿರುವ ತಮಿಳುನಾಡಿನ ಮಧುಮಲೈ ಕಡೆಯಿಂದ ಮತ್ತೆ ಬೆಂಕಿ ಹಬ್ಬೋ ಚಾನ್ಸಸ್ ಜಾಸ್ತಿ ಇದೆ. ಹೀಗಾಗಿ ಬೆಂಕಿ ಕರ್ನಾಟಕದ ಭಾಗಕ್ಕೆ ಹಬ್ಬಬಾರದು ಅಂತೇಳಿ ಹಬ್ಬದಂತೆ ತಡೆಯುವ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಸಿಎಂ ಕೋರಿಕೆಯ ಮೇರೆಗೆ ಇದೀಗ ವಾಯುಪಡೆಯ ಹೆಲಿಕಾಪ್ಟರ್ ಬಳಕೆ ಮಾಡಲಾಗ್ತಾ ಇದೆ. ಈ ಮೂಲಕ ಹೆಲಿಕಾಪ್ಟರ್ನಲ್ಲಿ ನೀರನ್ನ ತಂದು ಹೊತ್ತಿ ಉರಿಯುತ್ತಿರುವ ಬಂಡೀಪುರವನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಬೇಕು ಅನ್ನೋ ಒಂದು ಪ್ಲಾನ್ ಮಾಡಲಾಗಿದೆ. ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ, ಈಗ ಸೇನಾ ಹೆಲಿಕಾಪ್ಟರ್ ಬಂದು ಇಲ್ಲಿ ನೀರನ್ನು ತುಂಬಿಕೊಂಡು ಆ ಮೂಲಕವಾಗಿ ಅದು ಅವಶ್ಯಕತೆ ಇರುವ ಎಲ್ಲೆಲ್ಲಿ ಬೆಂಕಿ ಹಬ್ಬುತ್ತಾ ಇದೆಯೋ ಅಂತ ಭಾಗಕ್ಕೆ ಆಕಾಶದಿಂದನೇ ಅಲ್ಲಿ ನೀರು ಸುರಿಯೋ ಮೂಲಕವಾಗಿ ಬೆಂಕಿ ಆರಿಸೋ ಕೆಲಸಕ್ಕೂ ಕೂಡ ಇಲ್ಲಿ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಅಂದರೆ ಇಲ್ಲಿ ವಿಷಯ ಇಷ್ಟೇ, ಕೆಲವು ಪ್ರದೇಶಗಳ ಅರಣ್ಯದಲ್ಲಿ ಬೆಂಕಿ ಬಿದ್ದಿರುತ್ತೆ, ಆದರೆ ಯಾವುದೇ ವಾಹನ ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ. ನಿಮಗೆ ಲಾರಿ ಕ್ಯಾರಿ ಮಾಡಲಿಕ್ಕಾಗಲ್ಲ, ಅಗ್ನಿಶಾಮಕ ವಾಹನ ಹೋಗ್ಲಿಕ್ಕಾಗಲ್ಲ, ಸಣ್ಣ ಜೀಪ್ ಕೂಡ ಹೋಗ್ಲಿಕ್ಕಾಗಲ್ಲ. ಅಂಥ ಭಾಗದಲ್ಲಿ ಬೆಂಕಿ ಜೋರಾಗಿ ಹಬ್ತಾ ಇರುತ್ತಲ್ಲ, ಆ ಭಾಗದಲ್ಲಿ ಹೆಲಿಕಾಪ್ಟರ್ ಮೂಲಕವಾಗಿ ನೀರು ಸಂಗ್ರಹಿಸ್ಕೊಂಡು ಹೋಗಿ ಅದರ ಮೇಲೆ ನೀರು ಸುರಿಯೋ ಮೂಲಕವಾಗಿ ಬೆಂಕಿಯನ್ನು ಆರಿಸುವ ಒಂದು ಪ್ಲಾನ್ ಕೂಡ ನಡೀತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನುಗು ಡ್ಯಾಮ್ ಇದೆಯಲ್ಲ, ನುಗು ಡ್ಯಾಮಿಂದ ನೀರನ್ನು ಪಡ್ಕೊಂಡು ಕೂಡ ಅದನ್ನು ಅಲ್ಲಿ ಬಳಸ್ಕೊಳ್ಬೇಕು ಅನ್ನೋ ಒಂದು ಪ್ಲಾನ್ ಕೂಡ ನಡೀತಾ ಇದೆ.